ನಾವುಗಳು ಯಾವಾಗೆಲ್ಲ ಬೆಳ್ಳಂಬೆಳಗ್ಗೆನೆ ಏನಾದರೂ ಒಳ್ಳೆಯದನ್ನು ಕೇಳಿದ್ರೆ, ಒಳ್ಳೆಯದನ್ನು ನೋಡ್ತಿರ್ತೀವೋ, ಒಳ್ಳೆಯದನ್ನು ಮಾತಾಡ್ತಿರ್ತೀವೋ, ಒಳ್ಳೆಯದು ಅಂದರೆ ಹ್ಯಾಪಿಯಾಗಿರೋಂಥದ್ದು. ನೀವು ಹ್ಯಾಪಿಯಾಗಿರೋಕ್ಕೆ ಏನೇನು ಬೇಕೋ ಅದನ್ನು ಮಾಡ್ತಿದ್ದೀರೋ, ಆಗ ನಿಮ್ಮ ದಿನಪೂರ್ತಿ ಒಳ್ಳೆಯದಾಗೋ ಸಂಭವನೆ ಇನ್ನೂ ಜಾಸ್ತಿ ಆಗುತ್ತೆ ತಾನೇ. ಮತ್ತು ಯಾವಾಗ ನಿಮ್ಮ ದಿನ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತೋ ಆಗ ನಿಮ್ಮ ವಾರಗಳು, ಆಮೇಲೆ ತಿಂಗಳುಗಳು, ನಂತರ ವರ್ಷಗಳು, ಹಾಗೆಯೇ ಜೀವನ ಪೂರ್ತಿ ಒಳ್ಳೆಯದೇ ನಡೀತಾ ಇರುತ್ತೆ. ಹೌದಾ ಇಲ್ವಾ? ನಿಮ್ಮ ಜೀವನ ಪೂರ್ತಿ ಸಂಪೂರ್ಣ ಒಳ್ಳೆಯ ರೀತಿಯಲ್ಲೇ ನಡಿಬೇಕು ಅಂದರೆ ನೀವೆಲ್ಲನ ಎಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಒಳ್ಳೆಯ ರೀತಿಯಲ್ಲೇ ನೋಡ್ಕೊಳ್ತೀರಾ, ಒಳ್ಳೆಯದನ್ನೇ ಹುಡುಕ್ತೀರಾ. ಆ ಥರ ಇದ್ದರೆ ಜೀವನ ಫುಲ್ಲು ಹ್ಯಾಪಿ ಹ್ಯಾಪಿ ಹ್ಯಾಪಿ. ಇವತ್ತು ನಾನು ಫುಲ್ಲು ಹ್ಯಾಪಿ ಆಗಿದ್ದೀನಿ. ಈ ಮುಂಜಾನೆ ನಾನು ತುಂಬ ಸಂತೋಷವಾಗಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ನಾನು ಈ ಸುಂದರವಾದ ದಿನನ ಸಂಪೂರ್ಣ ಹೃದಯದಿಂದ ಸ್ವಾಗತಿಸ್ತಾ ಇದ್ದೀನಿ. ಒಂದು ಹೊಸ ಪ್ರಾರಂಭವನ್ನು ಮಾಡೋದಕ್ಕೆ ಇವತ್ತಿನ ದಿನ ತುಂಬ ಬೆಸ್ಟ್. ಇವತ್ತಿನ ದಿನ ನನ್ನ ಜೀವನದಲ್ಲೇ ತುಂಬ ಒಳ್ಳೆಯ ದಿನ ಆಗೋದ್ರಲ್ಲಿದೆ, ಆಗ್ತಾ ಇದೆ, ಆಗಿದೆ. ಇವತ್ತೇನಾದರೂ ಒಂದು ಹಾಗೆ ಆಗುತ್ತೆ. ಇಷ್ಟೊಂದು ಖುಷಿ ಆಗ್ತಿದೆ. ಇವತ್ತೇನೋ ಸಂಭವಿಸುತ್ತೆ, ಹಿಂದೆಂದೂ ಆಗಿರಲ್ಲ ಅದು, ಇವತ್ತು ಹಾಗೆ ಆಗುತ್ತೆ. ಇವತ್ತು ನಾನು ಹೊಸದನ್ನು ಕಲಿಯೋಕ್ಕೆ ತಯಾರಾಗಿದ್ದೀನಿ. ಇವತ್ತು ನಾನು ಏನೋ ಹೊಸದನ್ನು ತಿಳ್ಕೊಳ್ಳೋಕ್ಕೆ ತಯಾರಾಗಿದ್ದೀನಿ. ಇವತ್ತು ಬಹಳ ಪಾಸಿಟಿವ್ ಅನುಭವಿಸ್ತಾ ಇದ್ದೀನಿ. ಇವತ್ತು ಬಹಳ ಎನರ್ಜೆಟಿಕ್ ಆಗಿದ್ದೀನಿ. ಇವತ್ತು ಬಹಳ ಎನರ್ಜೆಟಿಕ್ ಆಗಿ ಅನುಭವಿಸ್ತಾ ಇದ್ದೀನಿ. ಇವತ್ತಿನ ದಿನ ನಾನು ಗೆಲ್ತೀನಿ. ಇವತ್ತಿನ ದಿನ ಬಹಳ ಒಳ್ಳೆಯ ಅಮೇಝಿಂಗ್ ಪೀಪಲ್ಗಳನ್ನ ಮೀಟ್ ಮಾಡ್ತಾಯಿದ್ದೀನಿ. ಅವ್ರು ನನ್ನನ್ನು ಮುಂದೆ ನಡೆಸೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಇವತ್ತು ನಾನು ಹೊಸ ಫ್ರೆಂಡ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅವರು ನನ್ನ ಲೈಫನ್ನು ತುಂಬ ಉತ್ತಮ ಮಾಡ್ತಾರೆ. ಇವತ್ತು ನಾನು ಬೆಸ್ಟ್ ಕೊಡ್ತೀನಿ. ಇವತ್ತಿನ ದಿನ ನಾನು ಬೆಸ್ಟ್ ಕೊಡ್ತೀನಿ. ನನ್ನ ಸಂಪೂರ್ಣ ಧ್ಯಾನವನ್ನೆಲ್ಲ ಇವತ್ತು ಈ ಕ್ಷಣದ ಮೇಲೆ ಇಟ್ಟಿದ್ದೀನಿ. ನಾನು ನನ್ನ ಇವತ್ತಿನ ಗುರಿಗಳೊಂದಿಗೆ ಸಿದ್ಧನಿದ್ದೀನಿ. ಇವತ್ತು ನನ್ನ ದೊಡ್ಡ ಗುರಿಗಳನ್ನು ತಲುಪೋಕ್ಕೆ ಸಹಾಯ ಮಾಡುತ್ತೆ. ಇವತ್ತು ನಾನು ನನ್ನ ಕನಸುಗಳನ್ನ ಪೂರ್ತಿ ಮಾಡ್ಕೊಳ್ಳೋಕ್ಕೆ ತಯಾರಾಗಿದ್ದೀನಿ. ಇವತ್ತಿನ ದಿನ ನನ್ನ ಮನಸ್ಸು ಶಾಂತತೆಯನ್ನು ಅನುಭವಿಸ್ತಾ ಇದೆ. ಇವತ್ತು ನಾನು ನನ್ನ ಜೀವನದ ಸಂಕಷ್ಟಗಳನ್ನೆಲ್ಲ ಸುಲಭವಾಗಿ ನಿವಾರಿಸ್ಕೊಳ್ತಾ ಇದ್ದೀನಿ. ಇವತ್ತಿನ ದಿನ ನಾನು ಅದೇ ಕಷ್ಟಗಳಿಂದ, ಅದೇ ಜನಗಳಿಂದ, ಅದೇ ಬ್ಯಾಡ್ ಸಿಚುವೇಶನ್ಸ್ಗಳಿಂದ ಬಹಳಷ್ಟು ಕಲ್ತಿದ್ದೀನಿ. ಯಾಕಂದರೆ ಅವುಗಳು ಬಂದಿರೋದೇ ನನ್ನ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ, ನನಗೆ ಕಲಿಸೋದಕ್ಕೋಸ್ಕರ, ನನ್ನನ್ನು ಸ್ಟ್ರಾಂಗ್ ಮಾಡೋದಕ್ಕೋಸ್ಕರ ಬಂದಿದೆ. ನನ್ನ ಕಷ್ಟಗಳೇ ನನಗೆ ಹೊಸ ಅವಕಾಶಗಳ ಹತ್ರ ಕರ್ಕೊಂಡು ಹೋಗ್ತಾ ಇದೆ. ಇವತ್ತು ನನ್ನ ಶರೀರ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದನ್ನು ಅನುಭವಿಸ್ತಾ ಇದೆ. ಇವತ್ತಿನ ದಿನ ನಾನು ದಿನಪೂರ್ತಿ ಸೈಕಾಲಜಿ ಮತ್ತು ಮೆಂಟಲಿ ಕಷ್ಟಪಡೋಕ್ಕೆ, ಶ್ರಮ ಪಡೋಕ್ಕೆ ತಯಾರಾಗಿದ್ದೀನಿ. ಐ ಆಮ್ ರೆಡಿ. ಇವತ್ತಿನ ದಿನ ನನ್ನ ವೈಬ್ರೇಷನ್ನು ಸುತ್ತಮುತ್ತ ಎಲ್ಲ ಪಾಸಿಟಿವ್ ಮಾಡ್ತಾ ಇದೆ. ಇವತ್ತು ನನ್ನ ಶರೀರ ಒಳ್ಳೆ ರೀತಿಯಲ್ಲಿ ಒಳ್ಳೆಯದನ್ನು ಅನುಭವಿಸ್ತಾ ಇದೆ. ಇವತ್ತಿನ ದಿನ ನಾನು ದಿನಪೂರ್ತಿ ಫಿಸಿಕಲಿ ಆ್ಯಂಡ್ ಮೆಂಟಲಿ ಕಷ್ಟಪಡೋಕ್ಕೆ, ಶ್ರಮ ಪಡೋಕ್ಕೆ ತಯಾರಾಗಿದ್ದೀನಿ. ಇವತ್ತಿನ ದಿನ ನನ್ನ ವೈಬ್ರೇಷನ್ನಿಂದ ಸುತ್ತಮುತ್ತ ಪಾಸಿಟಿವ್ ಎನರ್ಜಿನ ಜಾಸ್ತಿ ಮಾಡ್ತಾ ಇದೆ. ಇವತ್ತಿನ ದಿನ ನಾನು ದಿನಪೂರ್ತಿ ಕಷ್ಟಪಡೋದಕ್ಕೆ ತಯಾರಾಗಿದ್ದೀನಿ. ಇವತ್ತಿನ ದಿನಪೂರ್ತಿ ಫಿಸಿಕಲಿ ಆ್ಯಂಡ್ ಮೆಂಟಲಿ ಶ್ರಮ ಪಡೋಕ್ಕೆ ತಯಾರಾಗಿದ್ದೀನಿ. ಇವತ್ತಿನ ದಿನ ನನ್ನ ವೈಬ್ರೇಷನ್ನಿಂದ ಸುತ್ತಮುತ್ತ ಇರೋ ವಸ್ತುಗಳೆಲ್ಲ ಪಾಸಿಟಿವ್ ಆಗ್ತಾ ಇದೆ. ನನ್ನ ಜೀವನದಲ್ಲಿ ತುಂಬಾ ಖುಷಿ ಆಗ್ತಾ ಇದೆ, ಖುಷಿ ಬರ್ತಾ ಇದೆ. ಯಾಕಂದರೆ ಎಲ್ಲದಕ್ಕೂ ನಾನು ತಯಾರಾಗಿದ್ದೀನಿ. ಇವತ್ತು ನನ್ನ ಹತ್ರ ಏನೆಲ್ಲ ಇದೆಯೋ ಅದಕ್ಕೆಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನನಗೆ ನನ್ನ ಯೋಗ್ಯತೆ, ಅರ್ಹತೆ ಬಗ್ಗೆ ಸಂಪೂರ್ಣ ಭರವಸೆ ಇದೆ. ಇಂದು ನನ್ನ ಕಂಪನಗಳು ನನ್ನ ಸುತ್ತಲಿನ ಎಲ್ಲರೂ, ಅಕ್ಕಪಕ್ಕ ಇರೋ ಎಲ್ಲರೂ ಸಕಾರಾತ್ಮಕವಾಗಿಸ್ತಾ ಇದೆ. ನನಗೆ ನನ್ನ ಸಾಮರ್ಥ್ಯದ ಬಗ್ಗೆ ಸಂಪೂರ್ಣ ವಿಶ್ವಾಸ ಇದೆ. ನನಗೆ ಗೊತ್ತಾಗುತ್ತೆ ನಾನೇನು ಥಿಂಕ್ ಮಾಡ್ತಾ ಇದ್ದೀನೋ ಅದೇ ಪಡ್ಕೊಳ್ಳೋದು ಅಂತ. ನಾನು ಅವೇರ್ನೆಸ್ಸಿಂದ ಇರ್ತೀನಿ.
ಐ ಆಮ್ ಆಲ್ವೇಸ್ ಅವೇರ್ ವಿತ್ ಮೈ ಬಾಡಿ ಆ್ಯಂಡ್ ಸೋಲ್ ಆ್ಯಂಡ್ ಮೈಂಡ್. ಇಡೀ ವಿಶ್ವವೇ ನನ್ನ ಕನಸುಗಳನ್ನು ನನಸು ಮಾಡೋದಕ್ಕೆ ಕೆಲಸ ಮಾಡ್ತಾ ಇದೆ. ನನ್ನ ಈ ದಿನ ನನ್ನ ಕೈಯಲ್ಲೇ ಇರೋದು. ಇದರಿಂದ ನನ್ನ ನಾಳೆನೂ ನನ್ನ ಕೈಯಲ್ಲೇ ಇರುತ್ತೆ. ನನಗೆ ಗೊತ್ತು, ನಾನು ಏನನ್ನೇ ಆರಿಸಿಕೊಂಡ್ರೂ ನಾನು ಅದನ್ನು ಸಾಧಿಸ್ತೀನಿ ಅಂತ ನನಗೆ ಗೊತ್ತು. ಈ ದಿನ ಈ ಕ್ಷಣ ನನ್ನ ಕೈಯಲ್ಲೇ ಇದೆ. ಇದರಿಂದನೇ ನಾಳೆನೂ ಕೂಡ ನನ್ನ ಕೈಯಲ್ಲೇ ಇರುತ್ತೆ. ಇವತ್ತು ನನಗೆ ಹೊಸ ಅವಕಾಶ ಸಿಗ್ತಾ ಇದೆ. ಇದರಿಂದ ನಾನು ಫೈನಾನ್ಷಿಯಲಿ ಇನ್ನೂ ಗ್ರೋ ಆಗೋಕ್ಕೆ ಸಾಧ್ಯವಾಗ್ತಾ ಇದೆ. ಇವತ್ತು ನಾನು ಸಣ್ಣ ಸಣ್ಣ ಕೆಲಸನ ತುಂಬ ಗಮನ ಇಟ್ಟು ಮಾಡ್ತಾ ಇದ್ದೀನಿ. ಇದರಿಂದ ನನ್ನ ದೊಡ್ಡ ಕೆಲಸ, ದೊಡ್ಡ ಗೋಲ್ ಈಸಿಯಾಗಿ ನಾನು ಮೀಟ್ ಮಾಡ್ತೀನಿ. ಇವತ್ತು ನಾನು ಖಂಡಿತವಾಗ್ಲೂ ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸನ ಮಾಡ್ತಾ ಇದ್ದೀನಿ. ನಾನು ಇದನ್ನು ಯಾವಾಗಲೂ ಮಾಡ್ತೀನಿ. ಇನ್ನು ನನ್ನ ಮೈಂಡ್ ಇನ್ನೂ ಚುರುಕಾಗ್ತಾನೇ ಇದೆ. ಇದರಿಂದ ನಾನು ಇನ್ನೂ ಉತ್ತಮ ಆಗ್ತಾ ಇದ್ದೀನಿ. ಉತ್ತಮವಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಈ ದಿನ ನೆಗೆಟಿವ್ ಥಾಟ್ಸನ್ನು ಮತ್ತು ಸಣ್ಣ ಸಣ್ಣ ಯೋಚನೆಗಳಿಂದ ತುಂಬ ಮುಂದೆ ಇದ್ದೀನಿ. ಇವತ್ತು ನನ್ನ ರಿಲೇಷನ್ಶಿಪ್ಪು, ನನ್ನ ಪರಿವಾರದೊಂದಿಗೆ ತುಂಬ ಗಟ್ಟಿ ಆಗ್ತಾ ಇದ್ದೀನಿ. ಯಾಕಂದರೆ ನಾನು ಇವ್ರ ಜೊತೆ ಎಲ್ಲ ಇರೋದಕ್ಕೆ ಧನ್ಯವಾದನ ಅನುಭವಿಸ್ತಾ ಇದ್ದೀನಿ. ಇವರಿಗೆಲ್ಲ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇವತ್ತಿಂದ ನನ್ನ ತಪ್ಪಾಗಿರೋ ಎಲ್ಲ ಅಭ್ಯಾಸಗಳನ್ನು ಬಿಟ್ಟು ಹೊಸ ಅಭ್ಯಾಸಗಳನ್ನು ಅಳವಡಿಸ್ಕೊಳ್ತಾ ಇದ್ದೀನಿ. ಇವತ್ತಿನ ದಿನ ನನ್ನ ಜೊತೆ ಏನೆಲ್ಲ ಆಗ್ತಾ ಇದೆಯೋ ಅದು ಬರೀ ಒಳ್ಳೆಯದೇ ಆಗ್ತಾ ಇದೆ. ಇಟ್ಸ್ ಅಮೇಝಿಂಗ್. ರಿಯಲಿ ಐ ಆಮ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು. ಇವತ್ತು ನನ್ನ ದಾರಿಲಿ ಯಾವುದೇ ಅಡಚಣೆಗಳು ಬರೋದಿಲ್ಲ. ಬಂದರೂ ಕೂಡ ನಾನು ಅದನ್ನೆಲ್ಲ ದಾಟಿಬಿಡ್ತೀನಿ. ಏನೇನು ತಪ್ಪುಗಳು ನನ್ನ ಪಾಸ್ಟ್ನಲ್ಲಿ ಆಗಿದೆಯೋ ನಾನು ಅದನ್ನೆಲ್ಲ ಮರೆತು ಮುಂದೆ ಬೆಳೀತಾ ಇದ್ದೀನಿ, ಮುಂದೆ ಸಾಕ್ತಾ ಇದ್ದೀನಿ. ಇವತ್ತು ನಾನು ನನ್ನನ್ನು ನೋಯಿಸಿದ ಎಲ್ಲರನ್ನೂ ಕ್ಷಮಿಸ್ತಾ ಇದ್ದೀನಿ. ಯಾಕಂದರೆ ಅವರು ನನ್ನನ್ನು ಜೀವನದಲ್ಲಿ ಫಾಸ್ಟಾಗಿ ನನ್ನ ಗುರಿನ ಮುಟ್ಟೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ, ವೇಗವಾಗಿ ಓಡೋಂಗೆ ಮಾಡಿದ್ದಾರೆ. ಇವತ್ತಿನ ದಿನ ನನಗೆ ನನ್ನ ಜೀವನದ ಮೇಲೆ ಯಾವುದೇ ಕಂಪ್ಲೇಂಟ್ ಇಲ್ಲ, ಬ್ಲೇಮಿಂಗ್ ಇಲ್ಲ. ಯಾಕಂದರೆ ಈ ಜೀವನ ತುಂಬ ಸುಂದರವಾಗಿದೆ. ಸೋ ಬ್ಯೂಟಿಫುಲ್, ಸೋ ಅಮೇಝಿಂಗ್. ನಾನು ನನ್ನನ್ನು ತುಂಬ ಗೌರವಿಸ್ತೀನಿ. ನಾನು ಮತ್ತೊಬ್ಬರೂ ತುಂಬ ಗೌರವಿಸ್ತೀನಿ. ಐ ಎಕ್ಸೆಪ್ಟ್ ಎವ್ರಿ ಒನ್ ಆ್ಯಸ್ ದೇ ಆರ್. ಅವ್ರು ಹೇಗಿದ್ದಾರೋ ಅವರನ್ನು ಹಾಗೇ ಒಪ್ಕೊಳ್ತಾ ಇದ್ದೀನಿ. ನಾನೊಬ್ಬ ಇಂಟೆಲಿಜೆಂಟ್ ಮತ್ತು ಎಕ್ಸ್ಪೀರಿಯನ್ಸ್ಡ್ ವ್ಯಕ್ತಿ. ನನಗೆ ನನ್ನ ಸಾಧನೆಗಳ ಬಗ್ಗೆ ಸಂಪೂರ್ಣ ವಿಶ್ವಾಸ ಇದೆ. ಈ ದಿನ ನಾನು ನನ್ನ ಜೀವನದ ಪ್ರತಿಯೊಂದು ಸಿಚುವೇಶನ್ನಿಂದ ಬಿಡಿಸ್ಕೊಳ್ಳೋಕ್ಕೆ ತಯಾರಾಗಿದ್ದೀನಿ. ಈ ದಿನ ಕೇವಲ ನಿಜಾನೇ ಹೇಳ್ತೀನಿ, ಆದರೆ ನಿಜ ಹೇಳಿ ಯಾರಿಗೂ ದುಃಖ ಮಾಡಲ್ಲ. ಇವತ್ತಿನ ದಿನ ಪೂರ್ತಿ ಎಲ್ಲದಕ್ಕೂ ಜವಾಬ್ದಾರಿ ತಗೊಳ್ತಾ ಇದ್ದೀನಿ. ಐ ಟೇಕ್ 100% ರೆಸ್ಪಾನ್ಸಿಬಿಲಿಟಿ. ಇವತ್ತಿನ ದಿನ ಒಂದು ಸಮಯದಲ್ಲಿ ಕೇವಲ ಒಂದೇ ಕೆಲಸ ಮಾಡ್ತೀನಿ ಮತ್ತು ನನ್ನನ್ನು ಡಿಸ್ಟ್ರಾಕ್ಷನ್ ಆಗೋಕ್ಕೆ ಬಿಡಲ್ಲ. ನಾನಿವತ್ತೆಲ್ಲ ಕಮಿಟ್ಮೆಂಟ್ಗಳನ್ನು ಪೂರ್ತಿ ಮಾಡ್ತೀನಿ. ಇವತ್ತು ನನ್ನ ಪೂರ್ತಿ ಗಮನ ಇವತ್ತಿನ ಮೇಲೇ ಇರುತ್ತೆ, ಈ ಕ್ಷಣದ ಮೇಲೆ ಇರುತ್ತೆ, ಕಳೆದೋಗಿರೋ ನೆನ್ನೆ ಮೇಲಿರಲ್ಲ. ನನಗೆಲ್ಲನೂ ಮಾಡೋಕ್ಕೆ ಸಂಭವ ಇದೆ. ನಾನು ಏನೇನು ಯೋಚನೆ ಮಾಡ್ತೀನೋ, ಏನೇನು ಯೋಚನೆ ಮಾಡೋಕ್ಕೆ ಸಾಧ್ಯನೋ ಅದನ್ನು ಮಾಡೋಕ್ಕೂ ಸಾಧ್ಯ. ನಾನು ನನ್ನ ಮನಸ್ಸಿನ ಮೇಲೆ, ನನ್ನ ಬ್ರೈನ್ ಮೇಲೆ, ನನ್ನ ಬಾಡಿ ಮೇಲೆ, ನನ್ನ ಥಾಟ್ಸ್ ಮೇಲೆ ಸಂಪೂರ್ಣ ಕಂಟ್ರೋಲ್ ಇಟ್ಕೊಂಡಿದ್ದೀನಿ. ನನ್ನ ಪರ್ಸ್ನಾಲಿಟಿಯಿಂದ ಎಲ್ಲರೂ ನನ್ನ ಕಡೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಮತ್ತು ಪಾಸಿಟಿವ್ ಅನುಭವ ಮಾಡ್ತಾ ಇರ್ತಾರೆ. ನಾನು ಇವತ್ತಿನ ದಿನ ನನ್ನ ಜೀವನದಲ್ಲಿ ಕಷ್ಟಕರವಾದ ತೀರ್ಮಾನಗಳನ್ನು ತಗೊಳ್ತಾ ಇದ್ದೀನಿ. ಇಂದು ನಾನು ಕಠಿಣ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀನಿ. ಸಾಧ್ಯವಾಗುತ್ತೆ ನನ್ನ ಕೈಲಿ ಮಾಡೋದಕ್ಕೆ, ಆದರೆ ಇಲ್ಲಿವರೆಗೂ ಅದನ್ನು ತಗೊಂಡಿರಲಿಲ್ಲ, ಸಾಧ್ಯ ಆಗಿರಲಿಲ್ಲ. ಇವತ್ತು ನಾನು ಆ ತೀರ್ಮಾನ ತಗೊಳ್ತಾ ಇದ್ದೀನಿ. ಈ ಪ್ರಪಂಚದ ಪ್ರತಿಯೊಂದು ವಸ್ತುಗಳಿಗೂ ಧನ್ಯವಾದನ ಅನುಭವಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ನನ್ನ ಪೂರ್ತಿ ಕುಟುಂಬಕ್ಕೆ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದರೆ ಅವರೆಲ್ಲ ನನ್ನನ್ನು ಬೆಂಬಲಿಸಿದ್ದಾರೆ. ನನ್ನ ಕುಟುಂಬಕ್ಕೆ ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.
ನನಗೇನಾದರೂ ಕಲಿಯೋಕ್ಕೆ ಸಹಾಯ ಮಾಡಿದ ನನ್ನ ಸುತ್ತಮುತ್ತಲಿನ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇವತ್ತಿನ ದಿನ ನನ್ನ ಇಲ್ಲಿಗೆ ತಲುಪೋಗೆ ಕಾರಣ ಆಗಿರೋ ನನ್ನ ಪ್ರೀತಿಯ ಗುರುಗಳಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಮಾರ್ಗದರ್ಶಕರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. 60 ಸೆಕೆಂಡಲ್ಲಿ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಬೋದು ಅಂತ ಹೇಳುತ್ತೆ ಲಾ ಆಫ್ ಅಟ್ರಾಕ್ಷನ್ನು. ಖಂಡಿತವಾಗ್ಲೂ ಸಾಧ್ಯ ಕೂಡ. 60 ಸೆಕೆಂಡು ಹಿಂದೆನೂ ವಿಷಯಗಳಿರುತ್ತೆ, 60 ಸೆಕೆಂಡು ಮುಂದೆನೂ ವಿಷಯಗಳಿರುತ್ತೆ. ಹಿಂದೆ ಆಗಿರೋದು ನಮ್ಮ ಕೈಲಿ ಖಂಡಿತವಾಗ್ಲೂ ಚೇಂಜ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಎನರ್ಜಿ ಹಾಕೋದು ಖಂಡಿತವಾಗ್ಲೂ ವೇಸ್ಟು. ಈ ಕ್ಷಣಕ್ಕೆ ನಾವು ಎನರ್ಜಿ ಹಾಕಿದ್ರೆ ಮುಂದಿನ ಜೀವನನೂ ತುಂಬ ಸುಂದರವಾಗಿ ಮಾಡ್ಕೋಬೋದು. ಈ ಅಫರ್ಮೇಷನ್ಗಳನ್ನ ಕೇಳ್ರಿ. ಸ್ಟಾರ್ಟಿಂಗು ಬೋರ್ ಹೊಡೆಯುತ್ತೆ, ತಲೆ ಕೆಡಿಸ್ಕೊಬೇಡ್ರಿ. ತಿರ್ಗಾ ಮುರುಗಾ 2-3 ಸಲ ಕೇಳ್ತಾ ಇರ್ರಿ. ಆಮೇಲೆ ಫೀಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಕೇಳ್ರಿ, ಬಳಸ್ಕೊಳ್ರಿ. ಇದರಲ್ಲಿ ಏನು ಎಕ್ಸ್ಟ್ರಾ ಖರ್ಚು ಮಾಡೋದೇನಿಲ್ಲ. ಜಸ್ಟ್ ನಿಮ್ಮನ್ನು ನೀವು ತಿದ್ಕೋಬೇಕಾಗಿರೋದು ಅಷ್ಟೇ ಇದರಲ್ಲಿ ಇಂಪಾರ್ಟೆಂಟು. ನಿಮಗೆ ನೀವು ಸಮಯ ಕೊಡಿ, ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಿರಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ. ಐ ಆಮ್ ರೆಡಿ, ಐ ಆಮ್ ರೆಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥಿಂಕ್ ಅಬೌಟ್ ಇಟ್.